ನಮಸ್ತೆ, ನಮ್ಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಒಂದು ಒಳ್ಳೆ ರೆಸಿಪಿಗೆ ಒಂದು ಮಸಾಲ ಪೌಡ್ರನ್ನು ರೆಡಿ ಮಾಡ್ತಾ ಇದ್ದೀನಿ. ನೀವು ಸಾಂಬಾರು ಹಾಗೆ ಪಲ್ಯನ ಏನಾದ್ರು ಮಾಡ್ಕೊಳ್ಳೋದಾದರೆ, ಕರೆಂಟೆಲ್ಲ ಹೋಗಿದ್ದಿದ್ರೆ ಈ ರೀತಿ ಪೌಡ್ರನ್ನು ಮೊದಲೇ ಮಾಡಿಟ್ಕೊಂಡು ಸಾಂಬಾರಿಗೆ ಹಾಕ್ಕೊಳ್ಬೋದು, ಇಲ್ಲ ಪಲ್ಯಕ್ಕೆ ಕೂಡ ಹಾಕ್ಬೋದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. 1 ಕಪ್ನಷ್ಟು ನಾನು ಕೊತ್ತಂಬರಿನ ತೊಗೊಂಡಿದ್ದೀನಿ. ಯಾವ ಕಪ್ನಲ್ಲಿ ನಾವು ಕೊತ್ತಂಬರಿನ ತಗೊಂಡಿರ್ತೀವೋ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಜೀರಿಗೆನ ತಗೊಳ್ತಾ ಇದ್ದೀನಿ. ಯಾವ ಕಪ್ನಲ್ಲಿ ಕೊತ್ತಂಬರಿನ ತಗೊಂಡಿದ್ದೀರೋ ಅದೇ ಕಪ್ನಲ್ಲಿ ಅರ್ಧದಷ್ಟು ಜೀರಿಗೆ, 1 ಕಪ್ನಷ್ಟು ಇನ್ನೊಂದು ಬೇರೆ ಕಪ್ನಲ್ಲಿ 1 ಕಪ್ನಷ್ಟು ಉದ್ದಿನಬೇಳೆ, ಅಷ್ಟೇ ಪ್ರಮಾಣದ ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಹಾಗೆ ಅಷ್ಟೇ ಪ್ರಮಾಣದ ತೊಗರಿಬೇಳೆನೂ ಸಹ ತಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೆಸರು ಕಾಳು. ಈ ರೀತಿ ಕಾಳು ಮತ್ತು ಬೇಳೆಗಳನ್ನು ಹಾಕೋದ್ರಿಂದ ಮಸಾಲ ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ. ಮೆಂತ್ಯ ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳನ್ನು ತಗೊಳ್ತಿದ್ದೀನಿ. ಹಾಗೆ ಒಂದು 3 ರಿಂದ 4 ಲವಂಗ, ಒಂದು ಸಣ್ಣ ಪೀಸು ಚಕ್ಕೆ, ಒಂದು ಸಣ್ಣ ಪೀಸು ಅರಿಶಿನ ತುಂಡನ್ನು ತಗೊಳ್ತಾ ಇದ್ದೀನಿ. ಅರಿಶಿನ ಪೌಡರನ್ನ ಹಾಕೊಳ್ಳೋಕ್ಕಿಂತ ಅರಿಶಿನನ್ನು ಈ ರೀತಿ ಅರಿಶಿಣದ ಬೇರನ್ನು ಹಾಕ್ಕೊಳ್ಳೋದ್ರಿಂದ ತುಂಬಾ ಸಾಂಬಾರು ಪೌಡರ್ ತುಂಬ ರುಚಿ ಕೂಡ ಇರುತ್ತೆ, ಕಲರ್ ಕೂಡ ಒಳ್ಳೆ ಬರುತ್ತೆ. ಹಾಗೆ ಒಂದು 15 ರಿಂದ 20 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈ ರೀತಿ ನಾವು ಪೌಡ್ರ್ ಮಾಡುವಾಗ ಬೇಳೆಕಾಳನ್ನು ಹಾಕೋದ್ರಿಂದ ನಾವು ಸಾಂಬಾರು ಮಾಡುವಾಗ ಬೇಳೆನ ಹಾಕ್ಕೊಳ್ಳೋದು ಬೇಡ. ಹಾಗೆ ತೆಂಗಿನಕಾಯಿ ಸ್ವಲ್ಪನೇ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಅದು ಬಿಸಿ ಆದ ನಂತರ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಚೆನ್ನಾಗಿ ಸ್ಮೆಲ್ ಬರೋ ತನಕ ಹುರಿಬೇಕು, ಅಂದರೆ ಹಸಿ ವಾಸನೆ ಹೋಗೋ ತನಕ ಕೊತ್ತಂಬರಿನ ಹುರಿಬೇಕಾಗುತ್ತೆ. 1-2 ನಿಮಿಷಗಳ ಕಾಲ ಬೇಕಾದರೂ ಹಿಡಿಯುತ್ತೆ, ಬೇಕಂದರೆ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಪ್ರತಿಯೊಂದನ್ನು ಹುರ್ಕೊಂಡು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕದೇ ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ಳಿ ಎಲ್ಲದನ್ನು ಕೂಡ. ಇದು ಸೊಪ್ಪಿನ ಪಲ್ಯ, ಹಾಗೆ ಕಾಳು ಪಲ್ಯ, ಬೀನ್ಸು, ಕ್ಯಾರೆಟು, ಏನೇ ತರಕಾರಿ ಪಲ್ಯ ಮಾಡೋದಾದ್ರೂ ಸಹ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಹಾಕ್ಕೊಂಡು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು, ತೆಂಗಿನಕಾಯಿ ತುರಿನ ಹಾಕಿ ಒಳ್ಳೆ ಪಲ್ಯನ ರೆಡಿ ಮಾಡ್ಕೊಳ್ಬೋದು. ರೊಟ್ಟಿ, ಚಪಾತಿಗೆ ಹಾಗೆ ಮುದ್ದೆಗೂ ಕೂಡ ಸೂಪರ್ ಆಗಿರುತ್ತೆ. ಸಾಂಬಾರಿಗೂ ಸಹ ಈ ಪೌಡರ್ನೇ ಉಪಯೋಗಿಸ್ಕೊಳ್ಬೋದು. ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ತಿಂಗಳುಗಳ ಕಾಲ ಬರುತ್ತೆ ಇದು. ಹಾಗೆ ಒಂದು ಪ್ಲೇಟಿಗೆ ಫ್ರೈ ಆಗಿರುವಂತಹ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಜೀರಿಗೆನ ಹಾಕಿದ್ದೀನಿ. ಅದು ಸಹ ಜೀರಿಗೆ ಚೆನ್ನಾಗಿ ಫ್ರೈ ಆಗಬೇಕು, ಸ್ವಲ್ಪ ಸ್ಮೆಲ್ ಬರಬೇಕು. ಜೀರಿಗೆ ಘಮ ಬಂದಾಗ ಅದನ್ನು ಕೂಡ ತೆಗಿಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕು. ಯಾವ ಕಾರಣಕ್ಕೂ ಉರಿ ದೊಡ್ಡದಿದ್ದರೆ ಸೀದೋಗುವಂತಹ ಚಾನ್ಸ್ ಇರುತ್ತೆ. ಈಗ ಹೆಸರು ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ನೀವು ನೋಡಿ ಅದು ಸ್ಮೆಲ್ ಬಂದ ತಕ್ಷಣ ತೆಗಿಬೇಕಾಗುತ್ತೆ. ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ, ತುಂಬ ಲೆಂತಾಗಿ ಬರುತ್ತೆ ವಿಡಿಯೋ ಅಂತ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪನೇ ಫ್ರೈ ಮಾಡಿರೋದು ತೋರಿಸ್ತಾ ಇದ್ದೀನಿ, ಹಾಗೆ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಹೊಸಬರು ಯಾರೆಲ್ಲ ನನ್ನ ಚಾನಲಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ, ಆದಷ್ಟು ಬೇಗ ನನ್ನ ಚಾನಲಿಗೆ ಕನೆಕ್ಟ್ ಆಗಿ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂದರೆ ಎಲ್ಲವೂ ಸಹ ಒಂದೇ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಂತರ ಹೆಸರು ಕಾಳು ಫ್ರೈ ಆದ ನಂತರ ಉದ್ದಿನಬೇಳೆನ ಹಾಕ್ಕೊಂಡಿದ್ವಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಲೇಟ್ ಆಗುತ್ತೆ, ಕೆಂಪು ಬಣ್ಣ ಬರೋ ತನಕ ಅದರ ಉದ್ದಿನಬೇಳೆಯ ಘಮ ಗೊತ್ತಾಗುತ್ತೆ ನಿಮಗೆ. ಆ ಥರ ಘಮ ಬಂದ ನಂತರ ಅದನ್ನು ತೆಗಿಬೇಕಾಗುತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಕಾಳು ಬೇಳೆಗಳನ್ನು ಹಾಕಿರೋದ್ರಿಂದ ಸಾಂಬಾರಿಗೆ ನೀವು ಬೇಳೆನ ಹಾಕೋ ಅವಶ್ಯಕತೆಯೂ ಇರೋಲ್ಲ. ತರಕಾರಿ ಯಾವುದು ಕೂಡ ಬೇಕಾದರೂ ನೀವು ತರಕಾರಿ ಪಲ್ಯ ಮಾಡಿಕೊಂಡಾಗ ಈ ಪೌಡರನ್ನ ಸ್ವಲ್ಪ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದರ ಸಾಂಬಾರು ಪೌಡರ್ ಅಂದರೆ ಸಾಂಬಾರು ಪೌಡರು ಸಾಂಬಾರಿಗೂ ಸಹ ಒಳ್ಳೆಯದು, ಪಲ್ಯಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಕರೆಂಟೆಲ್ಲ ಹೋದಾಗ ರೆಡಿ ಮಾಡ್ಕೊಳ್ಳಿಕ್ಕೆ ನಿಮಗೆ ತಿರ್ಸಿ ಮಾಡಲಿಕ್ಕೆ, ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ತಿರ್ಸಿ ಮಾಡಲಿಕ್ಕೆ ಆಗದೇ ಇರೋ ಹೊತ್ತಿನಲ್ಲಿ ಈ ರೀತಿ ನೀವು ಪೌಡರನ್ನ ಹಾಕ್ಕೊಳ್ಬೋದು. ಸ್ವಲ್ಪ ಕಾಯಿ ತುರಿನ ಹಾಕಿ ಪೌಡರನ್ನ ಹಾಕಿ ಪಲ್ಯ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಹಾಗೆ ನಾನು ಪ್ರತಿಯೊಂದು ಬೇಳೆ ಕಾಳುಗಳನ್ನು ಸಪ್ರೇಟಾಗಿ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇದು ಚಪಾತಿಗೆ, ರೊಟ್ಟಿಗೆ
ಹಾಗೆ ಮುದ್ದೆಗೆ, ಅನ್ನಕ್ಕೆ ಯಾವುದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಯಾವುದೇ ಸೊಪ್ಪು ತರಕಾರಿ ಸಾಂಬಾರಿಗೆ ಈ ಪೌಡರು ತುಂಬಾ ಬೆಸ್ಟ್ ಇರುತ್ತೆ. ಇದನ್ನು ರೆಡಿ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕಿ ನೀವು ಸ್ವಲ್ಪ ತಣ್ಣಗಾಗಬೇಕು. ಪೌಡರ್ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಏರ್ ಟೈಟ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಮಾಡಿದ್ದಾದರೆ ಒಂದು ಸ್ವಲ್ಪ ದಿನ ಬರುತ್ತೆ. ಜಾಸ್ತಿಯನ್ನು ನೀವು ಮಾಡಿಟ್ಕೊಂಡ್ರೆ ತಿಂಗಳುಗಳ ಕಾಲ ಇದನ್ನು ಉಪಯೋಗಿಸ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ. ನಾವು ಅಂಗಡಿಯಿಂದ ತಂದು ಮಾಡಲಿಕ್ಕಿಂತ ಮನೆಯಲ್ಲೇ ಮಾಡಿದ ತೃಪ್ತಿ ಕೂಡ ಇರುತ್ತೆ. ನಮಗೆ ತುಂಬಾ ರುಚಿ ಕೂಡ ಇರುತ್ತೆ, ಆರೋಗ್ಯವಾಗಿಯೂ ಇರುತ್ತೆ. ಯಾವುದ್ಯಾವುದೋ ಪೌಡರ್ನ ತಂದು ಹಾಕಿ ಪಲ್ಯ ಅಥವಾ ಸಾಂಬಾರಿಗೆ ಹಾಕಿ ಮಾಡೋಕ್ಕಿಂತ ನಾವು ಮನೆಯಲ್ಲೇ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಯಾವಾಗ ನಮಗೆ ಬೇಕೋ ಆವಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು. ನಂತರ ಚಕ್ಕೆ, ಲವಂಗ ಹಾಗೆ ಅರಿಶಿನ ಕೊಂಬನ್ನು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆವಾಗ ಹೇಳಿದಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಿದ್ದೀವಿ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈಗ ನಾನು ಒಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಣಮೆಣಸನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ, ಡ್ರೈಯಾಗಿ ಫ್ರೈ ಮಾಡಬೇಕು. ಯಾವ ಕಾರಣಕ್ಕೂ ಎಣ್ಣೆನ ಹಾಕ್ಕೊಳ್ಬೇಡಿ. ಫ್ರೈ ಆಗಿದ್ದು ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಘಾಟ್ ಬರಲಿಕ್ಕೆ ಶುರುವಾದ ತಕ್ಷಣ ತೆಗೆದು ಬಿಡಬೇಕು ಅದನ್ನು. ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡಿದ್ರೆ ನೀವು ಮಿಲ್ನಲ್ಲಿ ಇದನ್ನು ಪುಡಿ ಮಾಡಿಸ್ಕೊಂಡು ಬರ್ಬೋದು. ಸ್ವಲ್ಪನೇ ಹಾಕಿರೋದ್ರಿಂದ ಮನೆಯಲ್ಲೇ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಬೋದು. ನಂತರ ಇದನ್ನು ಸ್ವಲ್ಪ ಹೊತ್ತು ಹಾಗಲೇ ತಣ್ಣಗಾಗಲಿಕ್ಕೆ ಇದನ್ನು ಪೂರ್ತಿ ಎಲ್ಲ ಸ್ವಲ್ಪ ಹೊತ್ತು ತಣ್ಣಗಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಬೇಳೆಕಾಳುಗಳು ಸೇರಿಕೊಳ್ಳಿ. ಬೇರೆ ಬೇರೆ ಆಗಿರುತ್ತೆ. ಪೌಡ್ರ್ ಮಾಡಿದಾಗೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಂದು ಕಡೆ ಇದ್ದಿರುತ್ತೆ. ಹಾಗಾಗಿ ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನು ಮೆಣಸನ್ನು ಸಹ ಒಣಮೆಣಸನ್ನು ಸಹ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಹಾಗೆ ಇಡಿಯಾಗಿ ಹಾಕಿದರೆ ಬೇಳೆಕಾಳುಗಳೆಲ್ಲ ಪುಡಿಯಾಗಿರುತ್ತೆ, ಮೆಣಸು ಮಾತ್ರ ಹಾಗೆ ಉಳುತ್ತೆ. ಅದಕ್ಕೆ ಮೆಣಸನ್ನು ಈ ರೀತಿ ಕತ್ತರಿಯಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿಟ್ಕೊಂಡ್ರೆ ಅದ್ರ ಜೊತೆಗೆ ಬೇಗನೆ ಪೌಡ್ರ್ ಆಗುತ್ತೆ ಇದು. ಇಲ್ಲಾದರೆ ಮೆಣಸುಗಳು ಹಾಗಾಗಿ ಉಳ್ಕೊಂಡಿರುತ್ತೆ ಕೆಲವು ಸರಿ. ಇದಕ್ಕೆ ಈಗ ಸೇರಿಸ್ಕೊಳ್ಳೋಣ. ಕಾಳು ಜೊತೆಗೆ ಮೆಣಸನ್ನು ಸಹ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಹಾಗೆ ನಾನು ಅರಿಶಿನ ಪೌಡರನ್ನು ಹಾಕ್ತಾ ಇಲ್ಲ, ಅದರ ಬದಲಿಗೆ ಅರಿಶಿನ ಕೊಂಬನ್ನು ಹಾಕ್ತಾಯಿದ್ದೀನಿ. ಪೌಡರು ಸ್ವಲ್ಪ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಪೌಡರ್ ಉಪಯೋಗಿಸೋಕ್ಕಿಂತ ನಾವು ಈ ರೀತಿ ಅರಿಶಿನ ಕೊಂಬುಗಳನ್ನು ತಂದಿಟ್ಕೊಂಡು ಇದನ್ನು ಸಹ ಪುಡಿ ಮಾಡಿಕೊಂಡು ಡಬ್ಬದಲ್ಲಿ ಹಾಕಿಟ್ಕೊಳ್ಬೋದು. ನಾನು ಹಾಗೆ ಅರಿಶಿನ ಕೊಂಬು ಮಿಕ್ಸಿ ಜಾರಿಗೆ ಹಾಕಿದ್ರೆ ಅದು ನುಣ್ಣಗಾಗಲ್ಲ. ಸ್ವಲ್ಪ ಅದನ್ನು ಜಜ್ಜಿ ಹಾಕ್ಕೊಂಡ್ರೆ ಆ ಕಾಳುಗಳ ಜೊತೆಗೆ ಇದು ಸಹ ಬೇಗನೆ ಪುಡಿಯಾಗುತ್ತೆ. ಇಲ್ಲಾದರೆ ಕಾಳುಗಳೆಲ್ಲ ಪುಡಿಯಾಗಿರುತ್ತೆ, ಅರಿಶಿನ ಕೊಂಬು ಮಾತ್ರ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು. ಹಾಗೆ ಈ ಪೌಡರನ್ನು ನೀವು ರೆಸಿಪಿನ ಒಂದು ಸತಿ ಟ್ರೈ ಮಾಡಿ ನೋಡಿ, ಇದು ಹೇಗೆ ಬಂದಿದೆ ಅಂತ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಪೌಡರ್ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿ ಹಿಂಗು ಕೂಡ ಹಾಕ್ಕೊಳ್ಬೋದು. ಹಾಗೆ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಒಂದೇ ಸತಿ ಪೌಡರ್ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಸ್ವಲ್ಪ ತರಿಯಾಗಿದ್ದರೆ ನೀವು ಜರಡಿ ಹಿಡ್ಕೊಂಡು ಪುನಃ ಹಾಕ್ಕೊಳ್ಬೋದು. ಇಲ್ಲಾದರೆ ಒಂದೇ ಸತಿನೂ ಸಹ ನುಣ್ಣಗೆ ಪುಡಿ ಆಗುತ್ತೆ, ಮಾಡ್ಕೊಳ್ಳಿಕ್ಕಾಗುತ್ತೆ. ನೈಸಾಗಿ ಪೌಡರ್ ಮಾಡ್ಕೊಳ್ಳಿ. ಯಾವುದೇ ಥರವಾದಂಥ ತರಕಾರಿ ಪಲ್ಯ ಹಾಗೆ ಕಾಳಿನ ಪಲ್ಯಗಳಿಗೆ, ಸಾಂಬಾರಿಗಂತೂ ತುಂಬಾ ರುಚಿಯಾಗಿರುವಂತಹ ಸಾಂಬಾರು ಪೌಡರ್ ಇದು. ನೋಡಿ ಈಗ ಪೂರ್ತಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಬೇಕಿದ್ದರೆ ನೀವು ಖಾರಕ್ಕೆ ಅಚ್ಚದ ಖಾರದ ಪುಡಿನ ಸ್ವಲ್ಪ ಬೇಕಾದರೆ ಹಾಕ್ಕೊಳ್ಬೋದು, ಖಾರ ಕಡಿಮೆ ಅನಿಸಿದರೆ. ಸಾಂಬಾರಿಗಾದರೆ ನೀವು ಸಾಂಬಾರು ಮಾಡುವಾಗಲೇ ಸ್ವಲ್ಪ ಹಾಕ್ಕೊಳ್ಳಿ.
ಪಲ್ಯಕ್ಕಾದರೆ ಅಷ್ಟೊಂದು ಖಾರ ಬೇಕಾಗಲ್ಲ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೊಂದು ಸೈಡ್ ಇರೋದ್ರಿಂದ ಕೆಲವು ಸತಿ ಬೇರೆ ಬೇರೆಯಾಗಿರುತ್ತೆ, ರುಚಿಯು ಬೇರೆ ಬರುತ್ತೆ. ಅದಕ್ಕೋಸ್ಕರ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನು ಸೊಪ್ಪಿನ ಪಲ್ಯ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಹರವೆ ಸೊಪ್ಪಿಂದು. ಅದಕ್ಕೆ ನಾನು ತೆಂಗಿನಕಾಯಿ ಮತ್ತು ಇದೇ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ತುಂಬಾ ರುಚಿ ಕೂಡ ಇತ್ತು ಇದು. ನಾನು ಫಸ್ಟು ಪೌಡರ್ ಮಾಡಿದ ತಕ್ಷಣ ಏನಾದರೂ ಒಂದು ರೆಸಿಪಿನ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ಸೊಪ್ಪಿನ ಪಲ್ಯಕ್ಕೆ ಪೌಡರನ್ನು ಹಾಕಿಯೇ, ಸಾಂಬಾರು ಪೌಡರನ್ನೇ ಹಾಕಿಯೇ ರೆಸಿಪಿನ ರೆಡಿ ಮಾಡಿಕೊಟ್ಟಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ಸ್ಪೂನಷ್ಟು ಸಾಂಬಾರು ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಕಾಳುಗಳನ್ನೆಲ್ಲ ಹಾಕಿರೋದ್ರಿಂದ ಬೇಳೆ ಮತ್ತು ಕಾಳುಗಳನ್ನು ಹಾಕೋದು ಬೇಕಾಗಿರಲ್ಲ. ಪೌಡರಲ್ಲೇ ಬೇಳೆ ಕಾಳುಗಳು ಮಿಕ್ಸ್ ಆಗಿದೆ ಚೆನ್ನಾಗಿ. ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ತುಂಬಾ ಪ್ರೋಟೀನ್ಗಳು ತುಂಬಿರುವಂತಹ ಕಾಳನ್ನು ಹಾಕಿರೋದ್ರಿಂದ ಪಲ್ಯದ ರುಚಿನೂ ಸಹ ಚೆನ್ನಾಗಿರುತ್ತೆ ತುಂಬಾ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.